ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಮತ್ತು ಮಂಡ್ಯ ಡಿಸಿ ಬ್ಯಾಂಕ್ FD ಕಾಲಾಗಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಲ್ ಕ್ವಶನ್ ಪೇಪರ್ ಸೀರೀಸ್ 8 ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಸಿಲೆಬಸ್ ಮಾಡರ್ನ್ ಕ್ವಶನ್ ಪೇಪರ್ ಸೀರೀಸ್ 8 ಇದು ಸೀರೀಸ್ 8. ಸೊ ಇನ್ನು ನೋಡ್ತಾ ಹೋಗೋಣ, ಎಲ್ಲ ಒಂದೊಂದೇ ಸಬ್ಜೆಕ್ಟ್ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. PDF ಮೆಟೀರಿಯಲ್ ಪ್ಲಸ್ ಆನ್ಲೈನ್ ಕ್ಲಾಸಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಫಸ್ಟ್ ನಿಮ್ಮ ಇಂಗ್ಲೀಷ್ ನೋಡ್ತಾ ಹೋಗೋಣ. ಇಂಗ್ಲೀಷು ಪ್ರತಿದಿನ 10 ಪ್ರತಿದಿನ 10 ಆಟೋನಿಮ್ಸು 10 ಸಿನೋನಿಮ್ಸು ಪ್ಲಸ್ ಇಡಿಯಮ್ಸು ಒಂದು 10 ಇಡಿಯಮ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಎಕ್ಸಾಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಕರೆಕ್ಟ್ ಮೆಥಡು. ಸೊ ಅದೇ ಮೆಥಡಲ್ಲಿ ಬಿಡ್ತಾ ಇದ್ದೀವಿ, ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡಿ. ಸುಮಾರು ವರ್ಷದ ಕಲೆಕ್ಟ್ ಮಾಡಬೇಕು. ತುಂಬ ವರ್ಷದ ಕಲೆಕ್ಟ್ ಮಾಡಿ 1000 ವರ್ಡ್ಸ್, ಆಟೋನಿಮ್ಸ್ 1000, ಸಿನೋನಿಮ್ಸ್ 1000, ಆಟೋನಿಮ್ಸ್ 1000, ಸಿನೋನಿಮ್ಸ್ 1000 ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಹೋಲ್ಡಿಂಗ್ ಇರುತ್ತೆ. ಸೊ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ. ಯಾರು PDF ಮೆಟೀರಿಯಲ್ ಅವೆಲ್ಲ ಬೇಕಿದ್ರೆ, ಯಾರಿಗಾದ್ರು ಸೀರಿಯಸ್ ಆಸ್ಪಿರೆಂಟ್ಸ್ ಯಾರು ಇದ್ದರೆ PDF ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಎಂಟ್ರಾಗೋಣ. ಫಸ್ಟ್ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ವಿರುದ್ಧಾರ್ಥಕ ಪದಗಳು ಅಂತೇಳಿ ಕರಿತೀವಿ. ವಿರುದ್ಧಾರ್ಥಕ ಪದಗಳು ಇವನ್ ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಇನ್ವಿಕೇಬಲ್ ಅಂದರೆ ವಲ್ನೇರಬಲ್ ಅಂತ, ಇನ್ಅಫೆನ್ಸಿವ್ ಅಂದರೆ ರೂಡು, ಡೈವಲ್ಸ್ಗೆ ಕನ್ಸೀಲು, ಡಿಸ್ಕಾರ್ಡ್ಗೆ ಹಾರ್ಮೋನಿ, ಮ್ಯಾಮತ್ಗೆ ಸ್ಮಾಲು, ನೆಕ್ಸ್ಟ್ ಡಿಸ್ಟ್ರಕ್ಟಿವ್ಗೆ ಕನ್ಸ್ಟ್ರಕ್ಟಿವ್ ಅಂತ, ಕರಪ್ಟ್ಗೆ ಹಾನೆಸ್ಟು, ಪ್ರಾಮಿನೆಂಟ್ಗೆ ಅಬ್ಸ್ಕ್ಯೂರು, ಮ್ಯಾಲಿಗ್ನೆಂಟ್ಗೆ ಬಿನೈನು, ಕ್ಯಾನ್ಸರ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕ್ಯಾನ್ಸರ್ ಸ್ಟೇಜಸ್ ಅಲ್ಲಿ. ಹಾಸ್ಟೈಲ್ಗೆ ಸಿಂಪಥೆಟಿಕ್ಕು, ಪೆರಿಲ್ಗೆ ಸೇಫ್ಟಿ, ಆರ್ಕೇನ್ಗೆ ಹ್ಯಾಕ್ನಿಡ್, ಇನ್ನು ಸ್ಟಿಂಜಿಗೆ ಎಕ್ಸ್ಟ್ರಾವ್ಯಾಗೆಂಟು, ಹಂಬಲ್ಗೆ ಪ್ರಿಟೆನ್ಷಿಯಸ್ಸು, ಇನ್ನು ಕಾಂಪೆಂಡಿಯಂಗೆ ಎಕ್ಸ್ಪ್ಯಾನ್ಷನ್ನು. ನೆಕ್ಸ್ಟ್ ಸಿನೋನಿಮ್ ನೋಡ್ತಾ ಹೋಗೋಣ. ಸಿನೋನಿಮ್ ಒಂದು 10 ವರ್ಡ್ಸ್ ನೋಡ್ತಾ ಹೋಗೋಣ ಡೈಲಿ ಪ್ರಾಕ್ಟೀಸ್ಗೆ. ಲೂಸಿಡಿಟಿಗೆ ಕ್ಲಾರಿಟಿ, ಇಂಡಿಕ್ಟ್ಗೆ ಚಾರ್ಜಸ್ಸು, ಅಪ್ರೈಸ್ಗೆ ಜಡ್ಜು, ಡೆಲ್ಯೂಜ್ಗೆ ಫ್ಲಡ್, ಪ್ರಿಪಾಂಡರೆನ್ಸ್ಗೆ ಡಾಮಿನೆನ್ಸು. ಇನ್ನು ಮುಂದೆ ಹಾಗೆ ನೋಡ್ತಾ ಹೋಗೋದಾದ್ರೆ ಬ್ರಿಸ್ಗೆ ಕ್ವಿಕ್ಕು, ಪೇಲ್ಗೆ ಬಕೆಟ್ಟು, ಕಾಂಡೋನ್ಗೆ ಫರ್ಗಿವು, ಅಬ್ಸರ್ಡ್ಗೆ ರೆಡಿಕ್ಯುಲಸ್ಸು, ಸಾಲಿಟರಿಗೆ ಲೋನ್ಲಿ, ಪೆಸಿಫಿಕ್ಗೆ ಪೀಸ್ಫುಲ್ಲು, ಇನ್ನು ವಂಡರ್ಗೆ ರೋಮು, ಟ್ಯಾಸಿಟರ್ನ್ಗೆ ಸೈಲೆಂಟು, ಫರಿಗೆ ಆ್ಯಂಗರು, ಟೈರೈಡ್ಗೆ ರ್ಯಾಂಟು, ಪ್ರೊಫಿಸಿಯೆಂಟ್ಗೆ ಅಡಾಪ್ಟ್ಗು, ಅಡ್ಮಾನಿಸ್ಟ್ಗೆ ಚೈಲ್ಡ್. ಸೊ ಅದಷ್ಟು ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿರಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಮಿನಿಮಮ್ 1000 ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದರೆ ತುಂಬ ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇರುತ್ತೆ. ಕ್ಲಾಸಸ್ಸಲ್ಲಿ ಮಾಡಿಸ್ತೀವಿ ಅದನ್ನೇ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಿಮ್ಮ ಕೋಆಪರೇಟಿವ್ ಸ್ವಲ್ಪ ಕ್ವಶನ್ಸ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಸಹಕಾರ ವಿಷಯಕ್ಕೆ ಸಂಬಂಧಿಸಿದ ದೀರ್ಘಾವಧಿ ಸಾಲಕೇತ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸು. ರಾಕ್ಡೆಲ್ ಅಗ್ರಗಾಮಿಗಳು ಸಹಕಾರ ಚಳವಳಿಯ ರೂವಾರಿಗಳಾಗಿರ್ತಾರೆ. ಸಹಕಾರ ಚಳವಳಿಯ ರೂವಾರಿಗಳಾಗಿರ್ತಾರೆ. ಯಾರು? ರಾಕ್ಡೆಲ್ ಅಗ್ರಗಾಮಿಗಳು ಏನಾಗಿರ್ತಾರೆ? ಸಹಕಾರ ಚಳವಳಿಯ ರೂವಾರಿಗಳಾಗಿರ್ತಾರೆ. ನೆಕ್ಸ್ಟ್ ನೋಡ್ತಾ ಇಂಗ್ಲೆಂಡ್ನಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. 28 ಪೌಂಡ್ನ ಸಂಗ್ರಹಿಸಿ ಶುರು ಮಾಡ್ತಾರೆ. ರಾಬರ್ಟ್ ಓವನ್ ಅಂತಕ್ಕಂಥವ್ರು ಹೆಡ್ ಆಗಿರ್ತಾರೆ, ರಾಬರ್ಟ್ ಓವನ್ ಅವರು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯುರೋಪ್ನಲ್ಲಿ ರೈತ ಸಮುದಾಯ 19ನೇ ಶತಮಾನದಲ್ಲಿ ರಚಿಸಿಕೊಂಡಂಥ ಬೇಸಾಯ ಸಹಕಾರ ಸಂಘಗಳ ಮಾದರಿನ ರೈಫಿಸನ್ ಮಾದರಿ ಅಂತೇಳಿ ಕರೀತಾರೆ. ಯುರೋಪ್ನಲ್ಲಿ ರಚಿಸಿಕೊಂಡಿದ್ದು ರೈಫಿಸನ್ ಮಾದರಿ ಇಂಪಾರ್ಟೆಂಟ್ ಇದು. ಇನ್ನು ಸಹಕಾರ ಸಂಘವು ಈ ದೇವದೇಶಗಳನ್ನು ಹೊಂದಿರಬೇಕು ಅಂದರೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ 3 ದೇವದೇಶಗಳನ್ನು ಹೊಂದಿರಬೇಕು.
ಇನ್ನು ಮುಂದೆ ಸಹಕಾರ ಸಂಘಗಳು ಮತ್ತು ಬ್ಯಾಂಕ್‌ಗಳು ಪ್ರಜಾಸತ್ತಾತ್ಮಕ ನಿಯಂತ್ರಕ ಸಂಸ್ಥೆಗಳು. ಇವೆಲ್ಲ ಕ್ವೆಶ್ಚನ್‌ಗಳು ಎಲ್ಲೂ ಸಿಕ್ಕೋದಿಲ್ಲ. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಜಾಸತ್ತಾತ್ಮಕ ನಿಯಂತ್ರಕ ಸಂಸ್ಥೆಗಳಿವು. ಇನ್ನು ICA ಅಂದ್ರೆ ICA ಅಂದ್ರೆ ಒಂದು ಎಕ್ಸ್ಪಾನ್ಷನ್ ಒಂದು ಕೇಳೇ ಕೇಳ್ತಾರೆ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಇನ್ನು NCUI ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಇಲ್ಲೇ ಇದೆ ನೋಡ್ರಿ, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ ಮುಗಿದೋಯ್ತು. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಇನ್ನು ICA ಕೇಂದ್ರ ಸ್ಥಾನ ಬ್ರೆಜಿಲ್ಸಲ್ಲಿದೆ. ಇಂಪಾರ್ಟೆಂಟ್ ಇದು. 1895 ಅಲ್ಲಿ ಸ್ಥಾಪನೆ ಆಗಿದೆ. 1895 ಸ್ಥಾಪನೆ. ಇನ್ನು NCUI ಕೇಂದ್ರ ಸ್ಥಾನ ನವದೆಹಲಿ ಇದೆ. ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ನವದೆಹಲಿ. NCUI ಇರೋದು ನವದೆಹಲಿ. ಇನ್ನು ಸ್ವಯಂ ಜವಾಬ್ದಾರಿ ಎಂಬುದು ಏನು ಅಂತ ಕೇಳ್ತಾ ಇರ್ತಾರೆ. ಅದೊಂದು ಸಹಕಾರದ ಮೌಲ್ಯ ಆಗಿರುತ್ತೆ. ಜವಾಬ್ದಾರಿ ಅಂತಕ್ಕಂಥದ್ದು ಮೌಲ್ಯ ಆಗಿರುತ್ತೆ. ಸಹಕಾರದ ಮೌಲ್ಯ ಆಗಿರುತ್ತೆ. ಇದು ಅಷ್ಟೇನೆ. ನಿಮ್ಮ ಕೋಆಪರೇಟಿವ್ ಮಿನಿಮಮ್ 2ರಿಂದ 2,500 ಕ್ವೆಶ್ಚನ್ ಆನ್ಸರ್ ಸಾಲ್ವ್ ಮಾಡಬೇಕು. ಥಿಯರಿ ಪ್ಲಸ್ ಪ್ರಾಕ್ಟಿಕಲ್. ಥಿಯರಿ ಫಸ್ಟ್ ನೋಡ್ಕೋಬೇಕು. ತದನಂತರದಲ್ಲಿ ಥಿಯರಿ ಫಸ್ಟ್ ಅಲ್ಲಿ ಮುಗಿಸ್ಬೇಕು. ಅದೇ ಚಾಪ್ಟರ್ ಸಂಬಂಧಪಟ್ಟಿದ್ದು ಕ್ವೆಶ್ಚನ್ ಆನ್ಸರ್ಸ್ ಸಾಲ್ವ್ ಮಾಡ್ತಾ ಬಂದ್ಬಿಟ್ರೆ ಪಕ್ಕಾ ಹೋಲ್ಡಿಂಗ್ ಬಂದ್ಬಿಡುತ್ತೆ. ತುಂಬಾ ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಬರುತ್ತೆ. ಮಿನಿಮಮ್ ಒಂದು 2,000 ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ಇದರಲ್ಲಿ ಪ್ರೀವಿಯಸ್ ಇಯರ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇರುತ್ತೆ ನಿಮ್ಮ ಕೋಆಪರೇಟಿವ್ ಅಲ್ಲಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಮಾಡಿಸ್ತಾ ಇದೀವಿ, ಜಾಯಿನ್ ಆಗಿ ಅಂತ ಹೇಳ್ತಾ, ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಎಂಬುದು ಸಹಕಾರದ ತತ್ವ ಆಗಿರುತ್ತೆ. ಶಿಕ್ಷಣ ತರಬೇತಿ ಮತ್ತು ಪ್ರಚಾರದ ತತ್ವ. ಇದು ಪ್ರಚಾರ ಎಂಬತಕ್ಕಂಥದ್ದು ಸಹಕಾರದ ಒಂದು ತತ್ವ ಆಗಿರುತ್ತೆ. ನೋಡಿ, ಶಿಕ್ಷಣ ತರಬೇತಿ ಇವೆಲ್ಲ ಮೊರಾಲಿಟಿಗೆ ಸಂಬಂಧಪಟ್ಟಂತ ವರ್ಡ್ಗಳು. ಸೊ ಇದು ತತ್ವ ಆಗಿರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಈ ಮನುಷ್ಯನಿಗೆ ಜವಾಬ್ದಾರಿ ಅಂತಕ್ಕಂಥದ್ದು ಮೌಲ್ಯ ಆಗಿರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಜವಾಬ್ದಾರಿ ಅಂತಕ್ಕಂಥದ್ದು ಮೌಲ್ಯ ಆಗಿರುತ್ತೆ ಅಂತ ಜ್ಞಾಪಕ ಇಡ್ಲೇಬೇಕು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಒಂದು ಸ್ವಲ್ಪ ಕ್ವಶನ್ಸ್ ನೋಡ್ತೋಣ. ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಲೈಟ್ ಆಗಿ. ಕಾನ್ಸ್ಟಿಟ್ಯೂಷನ್ ಸಹ 25 ಮಾರ್ಕ್ಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಮಾರ್ಕ್ಸ್ ಇರುತ್ತೆ. ಇನ್ನ ಭಾರತದ 2ನೇ ರಾಷ್ಟ್ರಪತಿ ಯಾರು? ರಾಧಾಕೃಷ್ಣನ್ ಅವರು. ಭಾರತ ಸಂವಿಧಾನದಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ. ಯಾರಿಗಿರುತ್ತೆ? ರಾಷ್ಟ್ರಪತಿಗಳಿಗಿರುತ್ತೆ. ರಾಷ್ಟ್ರಾಧ್ಯಕ್ಷನ ಸೇವೆಯಿಂದ ತೆಗೆಯಲು ಭಾರತ ಸಂವಿಧಾನದಲ್ಲಿ ಸೂಚಿಸಿರ್ತಕ್ಕಂಥ ವಿಧಾನ ಇಂಪೀಚ್ಮೆಂಟ್ ಅಂತ ಹೇಳಿ ಕರೀತಾರೆ. ದೋಷಾರೋಪಣೆ ಮಾಡ್ತಾರೆ. ದೋಷಾರೋಪಣೆ ಮಾಡಿ 2/3 ಮೆಜಾರಿಟಿ ಮುಖಾಂತರ ತೆಗೆದುಹಾಕ್ತಾರೆ. 2/3 ಮೆಜಾರಿಟಿ ಮುಖಾಂತರ ತೆಗಿತಾರೆ. ನೆಕ್ಸ್ಟ್, ಅಖಿಲ ಭಾರತ ಸೇವೆಗಳ ಸದಸ್ಯರನ್ನ ಯಾರು ನೇಮಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಪಾಯಿಂಟಿಂಗ್ ಅಥಾರಿಟಿ ಇವರೇ ಅಪಾಯಿಂಟಿಂಗ್ ಅಥಾರಿಟಿ. ಆರ್ಟಿಕಲ್ ಅಖಿಲ ಭಾರತ ಸೇವೆಗಳು ಅಂದ್ರೆ 312 ಅಂತ ಹಂಗೆ ಬರಬೇಕು. ಈ ಭಾರತದ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋರು ಯಾರ್ಯಾರು? ಲೋಕಸಭೆಯವರು ಇರ್ತಾರೆ, ರಾಜ್ಯಸಭೆಯವರು ಇರ್ತಾರೆ, ವಿಧಾನಸಭೆಯವರು ಇರ್ತಾರೆ, ವಿಧಾನ ಪರಿಷತ್ ಇರಲ್ಲ. ಪರಿಷತ್ ಕನ್ಫ್ಯೂಷನ್ ಮಾಡ್ಕೋಬಿಟ್ಟು. ವಿಧಾನ ಪರಿಷತ್ ಯಾವುದೇ ಕಾರಣಕ್ಕೂ ಇರಲ್ಲ. ವಿಧಾನ ಪರಿಷತ್ ಇರಲ್ಲ. ಇದು 3 ಇರ್ತಾರೆ. ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆ 3 ಜನನು ಇರ್ತಾರೆ. ನೆಕ್ಸ್ಟ್, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆಯುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ಅದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಆಗಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಆದ ನಂತರದಲ್ಲಿ ಅಲ್ಲಿ ಕಲ್ಪ್ರೇಟ್ ಅಂತ ಪ್ರೂವ್ ಆದ್ರೆ ಮಾತ್ರ ತೆಗಿಬಹುದು. ಅವರು ಸುಪ್ರೀಂ ಕೋರ್ಟ್ ಅವ್ರಿಗೆ ಕೇಳ್ತಾರೆ. ಸುಪ್ರೀಂ ಕೋರ್ಟ್ನ ಒಂದು ಡಿಸಿಷನ್ ಏನು ಅಂತ ಕೇಳ್ತಾರೆ. ಇವರು ಕಲ್ಪ್ರೇಟ್ಸ್ ಏನು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ಸ್ ಆದ್ರೆ ತೆಗಿಬಹುದು. ಸಜೆಸ್ಟ್ ಮಾಡಿದ್ರೆ ಇವ್ರು ತೆಗೆದ್ಬಿಡಿ ಅಂತ ಹೇಳಿದ್ರೆ ತೆಗಿತಾರೆ. ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ. ಇನ್ನು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥವ್ರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಬೋಧನೆ ಮಾಡ್ತಾರೆ. ಇವತ್ತು ಕ್ಲಾಸಲ್ಲಿ ಮಾಡಿಸ್ದೆ. ಇವತ್ತು ಕ್ಲಾಸಲ್ಲಿ ಇತ್ತು. ಇದು ದೊಡ್ಡ ಲಿಸ್ಟೇ ಇದೆ. ಯಾರ್ಯಾರು ಓದ್ಕೊಡ್ತಾರೆ ಅಂತ ಲಿಸ್ಟೇ ಇದೆ. ಸೊ ಅದನ್ನ ಮಾಡಿಸ್ತು. ಅದೇ ಕ್ವಶನ್ ಬಂದಿದೆ ನೋಡಿ. ಇದೆ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ ಕುರಿತು ಅಂತ ಹೇಳುತ್ತಂದ್ರೆ 87ನೇ ಅನುಚ್ಛೇದ. ವಿಶೇಷವಾದಂತಹ ಸ್ಪೆಷಲ್ ಭಾಷಣ ಮಾಡೋದು ಯಾವಾಗ? ಸಂಸತ್ತಿನ ಅಧಿವೇಶನ ಸೇರುತ್ತಲ್ಲ, ಎಲೆಕ್ಷನ್ಸ್ ಆದ್ಮೇಲೆ ಅಥವಾ ಅವಾಗ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ? ರಿಪೀಟೆಡ್ ಕ್ವಶನ್ ಇದೆ. 87. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಯಾರು ನೇಮಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಆರ್ಟಿಕಲ್ 124 ಕ್ಲಾಸ್ 2 ಪ್ರಕಾರ ನೇಮಿಸ್ತಾರೆ. 124 ಕ್ಲಾಸ್ 2 ಪ್ರಕಾರ ನೇಮಿಸ್ತಾರೆ. ಕೊಲಿಜಿಯಂ ಇರುತ್ತೆ. ಕೊಲಿಜಿಯಮ್ಸ್ ಅವರು ಏನು ರಿಪೋರ್ಟ್ ಕೊಡ್ತಾರೆ, ಪ್ರಪೋಸ್ ಮಾಡ್ತಾರೆ, ಅವ್ರನ್ನ ನೇಮಕ ಮಾಡ್ತಾರೆ. ಇನ್ನು ಯಾರ ಶಿಫಾರಸನ್ನು ಹೊರತುಪಡಿಸಿ ಅನುದಾನಕ್ಕೆ ಬೇಡಿಕೆಯನ್ನು ಮಾಡಲಾಗೋದಿಲ್ಲ ಅಂದ್ರೆ ರಾಷ್ಟ್ರಪತಿಗಳು ಶಿಫಾರಸು ಮಾಡಲೇಬೇಕು. ಇನ್ನ ಇದು ಇಂಪಾರ್ಟೆಂಟ್. ವಿಶ್ವಸಂಸ್ಥೆ ಮತ್ತು ಅಂಗಸಂಸ್ಥೆಗಳು ತುಂಬಾ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ ಅಂದ್ರೆ ತೈವಾನ್.
ತೈವಾನು. ಇದು ಹಳೆ ಕ್ವಶ್ಚನ್ ಇದು. ಈಗೆಲ್ಲ ಬದಲಾವಣೆಗೊಳಪಟ್ಟಿರುತ್ತೆ. ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು 193 ಇದಾವೆ. ದಕ್ಷಿಣ ಸೂಡಾನ್ ಲಾಸ್ಟ್ನೇದು. ಗೊತ್ತಿರ್ಬೇಕು. ಇವತ್ತು ಕ್ಲಾಸಲ್ಲಿ ಮಾಡಿಸ್ದೆ. ಅದೇ ಕ್ವಶ್ಚನ್ ಬಂದಿದೆ ಇಲ್ಲೂನು. ಗೊತ್ತಿರಬೇಕು ನಿಮಗೆ. 193 ಇದಾವೆ. ಇನ್ನು UNOದ ಪ್ರಧಾನ ಕಚೇರಿ ನ್ಯೂಯಾರ್ಕ್ USA ನಲ್ಲಿದೆ. ಕೆಳಗಿನಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಅಂದ್ರೆ WTO ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಭಾಗ ಅಲ್ಲ. 1995 ನಲ್ಲಿ ಸ್ಥಾಪನೆಯಾಗಿದ್ದು ಗ್ಯಾಟ್ ಒಪ್ಪಂದದ ಪ್ರಕಾರ. GATT ಗ್ಯಾಟ್ ಒಪ್ಪಂದದ ಪ್ರಕಾರ ಸ್ಥಾಪನೆಯಾಗಿದ್ದು. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ವಿಶ್ವಸಂಸ್ಥೆ ಭಾಗ ರಿಪೀಟ್ ಆಗಿದೆ. ಇದು ಮತ್ತೆ ರಿಪೀಟ್ ಆಗಿದೆ. UNHCR ನ ಪೂರ್ಣ ರೂಪ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂದ್ರೆ ಆಶ್ರಯ ಇಲ್ಲದೆ ಇರ್ತಕ್ಕಂಥವ್ರು ಅಂತ. ಬೇರೆ ಕಡೆಯಿಂದ ವಲಸೆ ಬಂದಿರ್ತಾರಲ್ಲ ಅವ್ರಿಗೆ ರೆಫ್ಯೂಜೀಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ವಿಶ್ವಸಂಸ್ಥೆ ಅಂಗ ಅಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿಶ್ವಸಂಸ್ಥೆ ಅಂಗ ಅಲ್ಲ. ಸಚಿವಾಲಯ, ಭದ್ರತಾ ಮಂಡಳಿ, ಕೋರ್ಟ್, ಜಸ್ಟಿಸ್ ಇವು ಮೂರು ಬರ್ತವೆ. ಇವತ್ತು ಕ್ಲಾಸಲ್ಲಿ ಇದೆಲ್ಲ ಬಂದೋಯ್ತು. ಸೊ ನೋಡಿ, ಎಲ್ಲ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬರೋದಿಲ್ಲ, IMF ಬರಲ್ಲ, ಮಾನಿಟರಿ ಫಂಡ್ ಬರೋದಿಲ್ಲ. ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಶಾಶ್ವತ ಸದಸ್ಯತ್ವ ಹೊಂದಿಲ್ಲ ಅಂದ್ರೆ ಜರ್ಮನಿ ಹೊಂದಿಲ್ಲ. ಜರ್ಮನಿ ಬಿಟ್ರೆ ಜರ್ಮನಿ ಹೊಂದಿಲ್ಲ. ಇನ್ನ ಚೀನಾ, ಫ್ರಾನ್ಸ್, ರಷ್ಯಾ ಮೂರಕ್ಕೆ ಮೂರು ಇದಾವೆ. ವಿಟೋ ಪವರ್ ಅಂತ ಹೇಳಿ ಕರೀತಾರೆ. ವಿಟೋ ಪವರ್ ಇದೆ, ಮೂರಕ್ಕೂ ವಿಟೋ ಪವರ್ ಇದೆ. ಇನ್ನು ಯುನೈಟೆಡ್ ನೇಷನ್ಸ್ ಭದ್ರತಾ ಮಂಡಳಿಯಲ್ಲಿ ವಿಟೋ ಪವರ್ ಎಷ್ಟು ದೇಶಗಳನ್ನು ಪ್ರಯೋಗಿಸಬಹುದಪ್ಪ ಅಂದ್ರೆ 5 ದೇಶಕ್ಕಿದೆ. ಚೀನಾ, USA, ಫ್ರಾನ್ಸ್, UK, ರಷ್ಯಾ ಇಷ್ಟಕ್ಕೂ ಇದೆ. ಇನ್ನು ಯುನೈಟೆಡ್ ನೇಷನ್ಸ್ ಭದ್ರತಾ ಮಂಡಳಿಯಲ್ಲಿ ವಿಟೋ ಪವರ್ ಎಷ್ಟು ದೇಶ ಪ್ರಯೋಗಿಸ್ತವೆ ಮತ್ತೆ ರಿಪೀಟ್ ಆಗಿದೆ. ಮತ್ತೆ ಅಗೇನ್ ರಿಪೀಟೆಡ್ ಕ್ವಶನ್ ಇದು. 5 ದೇಶ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ? ಹೇಗ್ನಲ್ಲಿದೆ. ಎಲ್ಲಿದೆ? ಹೇಗಲ್ಲಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿ ಕ್ರಮವಾಗಿ ವಾಷಿಂಗ್ಟನ್ DC ನಲ್ಲಿದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟವು ಜ್ಞಾಪಕ ಇಟ್ಕೊಳ್ರಿ. ಹಣಕಾಸಿಗೆ ಸಂಬಂಧಪಟ್ಟವು 2 ವಾಷಿಂಗ್ಟನ್ DC ಇದಾವೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ವಿಡಿಯೋ ತುಂಬಾನೇ ಲೆಂತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದಾವೆ. ಟೈಮಿಂಗ್ಸ್ ಮೇಂಟೈನ್ ಮಾಡಲೇಬೇಕು, ಅನಿವಾರ್ಯವಾಗಿ ಮೇಂಟೈನ್ ಮಾಡಲೇಬೇಕು. ದಯವಿಟ್ಟು ಹೇಳಿದಂಥ ಇನ್ಸ್ಟ್ರಕ್ಷನ್ಸ್ನ ದಯವಿಟ್ಟು ಫಾಲೋ ಮಾಡಿ. ಇಂಗ್ಲೀಷ್ ಅಷ್ಟೇನೆ. ಇಂಗ್ಲೀಷ್ ಎಲ್ಲ ವರ್ಡ್ಸ್ನು ಕಲೆಕ್ಟ್ ಮಾಡ್ಕೊಳ್ಳಿ. 1000 ವರ್ಡ್ಸು, ಸಿನೋನಿಮ್ಸ್ 1000, ಆಂಟೋನಿಮ್ಸ್ 1000, ನಿಮ್ಮ ಇಡಿಯಮ್ಸ್, ಫ್ರೇಸಸ್ ಮ್ಯಾಕ್ಸಿಮಮ್ ಕಲೆಕ್ಷನ್ ಮಾಡ್ಕೊಂಡು ಡೈಲಿ 10 ರಿಂದ 15 ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ವರ್ಕೌಟ್ ಆಗುತ್ತೆ, 100% ವರ್ಕೌಟ್ ಆಗುತ್ತೆ. ನಿಮ್ಮ ಕೋಆಪರೇಟಿವ್ ಮಾಡಬೇಕಾಗಿರೋದು ಇಷ್ಟೇನೆ. 2 ರಿಂದ 2.5 ಸಾವಿರ ಕ್ವಶನ್ ಆನ್ಸರ್ಸ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಪಕ್ಕಾ ಪ್ರಾಕ್ಟೀಸ್ ಮಾಡಿ, ಅದು ವರ್ಕೌಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಒಳ್ಳೆ ಸ್ಕೋರ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ. ಕನ್ನಡ ಆರಾಮ್ಸೆ ಸ್ಕೋರ್ ಆಗುತ್ತೆ. ಸೊ ಇಷ್ಟ್ರ ಮೇಲೂ ಫೋಕಸಿಂಗ್ ಇರಲಿ. ಇಷ್ಟು ಬ್ಯಾಂಕಿಂಗ್ ಆರಾಮ್ಸೆ ಸ್ಕೋರ್ ಆಗುತ್ತೆ. ಇಂಗ್ಲೀಷ್ ಒಂದೇ ಸಮಸ್ಯೆ ಇರೋದು. ಇಂಗ್ಲೀಷ್ ಒಂದೇ ಒಂದು ಸಬ್ಜೆಕ್ಟ್ ಅಂದ್ರೆ ಕನ್ನಡ ಮೀಡಿಯಂ ಹುಡುಗರ ಬಗ್ಗೆ ಮಾತಾಡ್ತೀನಿ. ಇಂಗ್ಲೀಷ್ ಒಂದೇ ಸಮಸ್ಯೆ ಇರೋದು. ಇಂಗ್ಲೀಷ್ ಒಂದು ಸ್ವಲ್ಪ ವರ್ಕೌಟ್ ಮಾಡ್ರಿ, ವರ್ಕೌಟ್ ಆಗುತ್ತೆ. ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ರೆ ಕ್ಲಾಸ್ ನಡೀತಾ ಇದ್ದಾವೆ, ದಯವಿಟ್ಟು ಜಾಯ್ನ್ ಆಗಿ. ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ. ಯಾರು ತೀರಾ ಸೀರಿಯಸ್ ಆಗಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.